ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ತನಕ ನನಗೆ ಹೊಸದಾಗಿ ಅಂದರೆ ನ್ಯೂ ಸಬ್ಸ್ಕ್ರೈಬರ್ ಅಂದರೆ ರೀಸೆಂಟಾಗಿ 20 ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಟಿಪ್ಸ್ ಕೊಡಿ, ಇನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಬ್ಲಾಗ್ನ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಹಿಂದಿನ ದಿವಸ, ಭೋಗಿ ದಿವಸ ಇದು ನಾನು ಮಾಡಿರೋದು ಪನ್ನೀರ್ ವೆಜ್ ಪಲಾವ್. ಯಾಕಂದರೆ ಡೈಲಿ ಚಿತ್ರಾನ್ನ ಬೇರೆ ಬೇರೆ ರೈಸ್ ತುಂಬ ಬೋರ್ ಆಗಿತ್ತು, ಭಾಳ ದಿವಸ ಇದು ಮಾಡಿರಲಿಲ್ಲ. ಸೊ ಹೀಗಾಗಿ ಪನ್ನೀರ್ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಪ್ರಣೀತಗೋಸ್ಕರ. ನಾರ್ಮಲಾಗಿ ಅದರೇನು ವೆಜಿಟೇಬಲ್ ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ ಇರುತ್ತೋ ಗಜ್ಜರಿ, ಬೀನ್ಸು ಅದೆಲ್ಲ ಫಸ್ಟು ಪನ್ನೀರನ್ನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ವೆನಿಗರು ಮತ್ತು ಸೋಯಾ ಸಾಕ್ಸ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪನ್ನೀರ್ ಇದು ಮಾಡಿ ನೋಡಿ ಲಂಚ್ ಬಾಕ್ಸ್. ನೀವು ರೆಡಿಯಾಗಿ ಹೋಗೋದು ಪೋಸ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ? ಶೂ ಲೇಸ್ ಕಟ್ಕೊಳ್ಳಿಕ್ಕೆ ಬರ್ತದೆ, ನೀಟಾಗಿ ಚೆನ್ನಾಗಿ ಕಟ್ಕೊತಾರೆಲ್ಲ ಅಲ್ಲಪ್ಪ. ರೀಸೆಂಟಾಗಿ ಕಲ್ತಿ ಲೇಸ್ ಕಟ್ಕೊಳ್ಳೋದು ಈ ಸ್ಕೂಲಿಗೆ ಬಂದ 7th ಸ್ಟ್ಯಾಂಡರ್ಡಿಗೆ. ಕಂಗ್ರ್ಯಾಚುಲೇಷನ್ಸ್. ಇದು ಈ ಶೂ ಇರ್ತದಲ್ಲ, ಅದು ಇದು ಸ್ಟಿಕ್ಕರ್. ಗುಡ್ ಪ್ರಣೀತ್. ಎಲ್ಲರೂ ಹೋದ್ಮೇಲೆ ನಂದು ಕೆಲಸ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಭೋಗಿದು. ನೋಡಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅಕ್ಕಿ, ಬೇಳೆ, ಎಣ್ಣೆ, ಗೋಧಿ ಹಿಟ್ಟು, ಹುಣಸೆ ಹಣ್ಣು, ಆಮೇಲೆ ಕನ್ನಡಿ, ಚಿಕ್ಕದ ಕನ್ನಡಿ, ಕಾಡ್ಗಿ, ಬೆಲ್ಲ, ನಿಮಗೆ ಹಣ್ಣು ಸಿಕ್ಕರೆ ಹಣ್ಣು. ಆ್ಯಕ್ಚುಲಿ ನಮ್ಮ ಗುಲ್ಬರ್ಗ ಸೈಡು ಸುಲ್ಗಾಯಿ ಅಂತ ಕೊಡ್ತಾರೆ. ಬಟ್ ಇಲ್ಲಿ ನನಗೆ ಅದು ಸಿಕ್ಕಲಿಲ್ಲ. ಹೀಗಾಗಿ ನನಗೆ ಏನೇನು ಸಿಕ್ಕಿದೆ ಅದು ಮರದಲ್ಲಿಟ್ಟು ಮುತ್ತೈದೆ ಕರೆದು ಅವರಿಗೆ ಕಾಲು ತೊಳೆದು ಕಾಲಿಗೆ ಕುಂಕುಮ ಹಚ್ಚಿ ಅರ್ಶಿನ ಕುಂಕುಮ ಕೊಟ್ಟು, ಇದು ಬಾಗಿನ ಅನ್ನಲ್ಲ, ಆ್ಯಕ್ಚುಲಿ ಭೋಗಿ ಕೊಡ್ತಾರೆ. ಬಟ್ ಅದನ್ನು ಎಲ್ಲ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ನಾನು ಕೊಟ್ಟಿರೋದು ಅಷ್ಟೇ, ಏನೇನು ಶಾರ್ಟ್ ಏನು ತೆಗಿಯೋಕ್ಕಾಗ್ತೋ ಅದಷ್ಟೇ ತೆಗೆದಿದ್ದೀನಿ.
ಅದೆಲ್ಲ ಆದಮೇಲೆ ನಂದು ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅವತ್ತು ಬನಶಂಕರಿ ಹುಣ್ಣಿಮೆ ಬಂದಿತ್ತು ಸೇಮ್ ಡೇ ಹೋಗಿ ದಿವಸನೇ. ಸೊ ಹಿಂಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಬನಶಂಕರಿ ಪೂಜೆ ಮಾಡಿಕೊಂಡೆ. ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಫುಲ್ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.